ನಾನು ಆಗಲೇ ಮೆನ್ಷನ್ ಮಾಡಿದಾಗೆ ಹೌದು ಅವ್ರು ಬರ್ತಿರೋದು ಅದಕ್ಕೋಸ್ಕರ. ಹಾಗಾಗಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು. ಹಾಗಾಗಿನೇ 3 ದಿವಸಗಳ ಕಾಲ ಇಲ್ಲೇ ಇರ್ತಾರೆ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಅಂದರೆ 16ನೇ ತಾರೀಕು, 17ನೇ ತಾರೀಕು ಮತ್ತು 18ನೇ ತಾರೀಕು ಈ 3 ದಿವಸ ವಿವಿಧ ಹಂತಗಳಲ್ಲಿ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಒಂದು ಹಂತದಲ್ಲಿ ಸಚಿವರನ್ನ, ಅದರ ನಾಯಕರುಗಳನ್ನು, 2ನೇ ಹಂತದಲ್ಲಿ ಎಲ್ಲ ಶಾಸಕರುಗಳನ್ನು, 3ನೇ ಹಂತದಲ್ಲಿ ಕೋರ್ ಕಮಿಟಿ ಸಭೆಯನ್ನು, ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಹೈಕಮಾಂಡ್ಗೆ ರಿಪೋರ್ಟ್ ಮಾಡೋರಿದ್ದಾರೆ. ಮಾಹಿತಿಗಳನ್ನು ಆಧರಿಸಿ ಹೈಕಮಾಂಡ್ ನಿಲುವನ್ನು ಪ್ರಕಟ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಧಕ್ಕೆ ಆಗದಂತೆ ಕ್ರಮ ತೆಗೆದುಕೊಳ್ಬೇಕು. ಬಿಜೆಪಿ ಸರ್ಕಾರ ಉಳಿಸೋದಕ್ಕೆ ಎಲ್ಲ ರೀತಿಯ ಸರ್ಕಸ್ಸು ಮಾಡಬೇಕು, ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅನ್ನೋದು ಅದಾದ್ಮೇಲೆ ನಿರ್ಧಾರ ಪ್ರಕಟ ಮಾಡಬೇಕು. ಬಿಜೆಪಿಯ ಬಹುತೇಕರು BSY ಪರ ಬ್ಯಾಟಿಂಗ್ ಮಾಡೋ ಸಾಧ್ಯತೆ ಇದೆಯಂತೆ. BSY ನೇತೃತ್ವದಲ್ಲೇ ಮುನ್ನಡೆಯುವಂಥ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಈಗ ಬರ್ತಿರೋ ಮಾಹಿತಿ. ಕೆಲವರು ಯಡಿಯೂರಪ್ಪನವರ ನೇತೃತ್ವಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ಬೋದು. ಅರುಣ್ ಸಿಂಗ್ ವರದಿಯ ಆಧಾರದ ಮೇಲೆ ನಿರ್ಧಾರವನ್ನು ಹೈಕಮಾಂಡ್ ಪ್ರಕಟ ಮಾಡುತ್ತೆ. ಯಡಿಯೂರಪ್ಪನವರ ಭವಿಷ್ಯ ಅದಾದ ನಿರ್ಧಾರ ಆಗುತ್ತೆ. ಅಗತ್ಯ ಬಿದ್ದರೆ ಮಾತ್ರ ನಾಯಕತ್ವದ ಬದಲಾವಣೆ, ಇಲ್ಲಾಂದರೆ 2 ವರ್ಷಗಳ ಕಾಲ ಯಡಿಯೂರಪ್ಪನವರ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಎಲೆಕ್ಷನ್ಗೆ ಯಾರು ಲೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬೋದು. ಬಹುತೇಕ ಭಿನ್ನಾಭಿಪ್ರಾಯಕ್ಕೆ ಅಲ್ಲಲ್ಲಿ ಅವಾಗವಾಗ ಹಾಕ್ತಾರೆ, ತೇಪೆ ಹಚ್ಚೋದು ಅಥವಾ ಮುಲಾಮ್ ಹಾಕೋದು ಅಂತೀವಲ್ಲ ಆ ಥರ. ಸೊ ತೇಪೆ ಹಾಕುವಂಥ ಸಾಧ್ಯತೆ ಅಂತೂ ಇದ್ದೇ ಇದೆ. ಯಾಕೆಂದರೆ 2 ವರ್ಷ ಈ ಟರ್ಮ್ ಕಂಪ್ಲೀಟ್ ಆಗಬೇಕಲ್ಲ. ಈಗ ನಾಯಕತ್ವ ಬದಲಾವಣೆ ಮಾಡಿದ್ರೆ BJPಗೆ ಓಕೆನಾ ನಾಟ್ ಓಕೆನಾ ಅಂತ ಕ್ಯಾಲ್ಕುಲೇಷನ್ ನಡೆಯುತ್ತೆ. 2 ವರ್ಷ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ಮಾಡಬೇಕು. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇರಬಹುದು. ಇನ್ನು ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಮೇಲೂ ಕೂಡ ಸಿಟ್ಟಿದೆಯಂತೆ. BSY ಅಷ್ಟೇ ಅಲ್ಲ, ಕಟೀಲ್ ಮೇಲೂ ಕೂಡ ಸಿಟ್ಟಿದೆ. ರಾಜ್ಯಾಧ್ಯಕ್ಷರ ವಿರುದ್ಧ ಕೆಲವರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಯಾಕೆ ಏನು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಯಡಿಯೂರಪ್ಪನವರು ಅಫ್ಕೋರ್ಸ್ ನಾಯಕರು, ಅವರು ಮುಖ್ಯಮಂತ್ರಿಗಳು, ಅವ್ರ ಮೇಲೆ ಅಸಮಾಧಾನ ಇದ್ದೇ ಇರುತ್ತೆ. ಕಂಪ್ಲೇಂಟ್ ಕೊಡ್ತಾರೆ. ಅಂದರೆ ನಳಿನ್ ಕುಮಾರ್ ಕಟೀಲ್ ಅವ್ರ ಮೇಲೆ ಏನು ಅಂತ ಪ್ರಶ್ನೆ ಕೇಳಿದ್ರೆ, ಹೌದು ರಾಜ್ಯಾಧ್ಯಕ್ಷರ ವಿರುದ್ಧ ಕೆಲವರು ಅಸಮಾಧಾನಗೊಂಡಿದ್ದಾರಂತೆ. ನಳಿನ್ ಕುಮಾರ್ ಕಟೀಲ್ ವಿರುದ್ಧವೂ ಕೂಡ ದೂರು ಸಲ್ಲಿಕೆಗೆ ತಯಾರಿ ಮಾಡ್ತಿದ್ದಾರಂತೆ. ಯಾಕೆ ಅಂದರೆ ಇವರು ಸರಿಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಅಂತ ದೂರು. ನ್ಯೂಸ್ 18ಗೆ BJP ಮೂಲಗಳ ಪಕ್ಕಾ ಮಾಹಿತಿ ಇದು. ಸೊ ಹಾಗಾಗಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ಉತ್ತರ ಕರ್ನಾಟಕದ ಮಂದಿ, ಆ ಭಾಗದ